ರಾಯಚೂರು ಭಾಗದಲ್ಲಿಯೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರು, ಯಾದಗಿರಿ ಈ ಎಲ್ಲಾ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೇತುವೆ ಮೇಲೆಯೇ ಬೈಕ್ ಚಲಾಯಿಸಿ ಒಬ್ಬ ದುಸ್ಸಾಹಸವನ್ನ ಮೆರೆದಿರುವಂತಹ ಘಟನೆಯೂ ಕೂಡ ನಡೆದಿದೆ. ಈ ವೇಳೆ ತುಂಬಿ ಹರಿತಾ ಇರೋ ಹಳ್ಳಕ್ಕೆ ಬೈಕ್ ಸವಾರ ಬಿದ್ದಿದ್ದಾನೆ. ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದೆ. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಬೈಕ್ ಸವಾರ ಪೇಚಾಡಿರೋದು. ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೂಡಲೇ ಜೆಸಿಬಿ ಮೂಲಕ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿರೋದು. ಅಷ್ಟೊಂದು ನೀರು ಅಲ್ಲಿ ರಭಸವಾಗಿ ಹರಿತಾ ಇರುವಾಗ ಈ ಮೌನೇಶನ್ಗೆ ಏನು ಅರ್ಜೆಂಟ್ ಇತ್ತೋ ಏನು ದುಸ್ಸಾಹಸಕ್ಕೆ ಇಳಿದಿತ್ತು. ಜೆಸಿಬಿ ಸಿಕ್ಕಿದೆ ತಕ್ಷಣ ಆ ಟೈಮ್ಗೆ ಮೌನೇಶ್ನನ್ನ ರಕ್ಷಣೆ ಮಾಡಿದಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಕೇಕೆ ಹಾಕಿಯಲ್ಲಿ ಬೈಕ್ ಸವಾರ ಮೌನೇಶ್ ಈ ರೀತಿಯ ದುಸ್ಸಾಹಸಕ್ಕೆ ಮುಂದಾಗಿದ್ದು ಕೂಡಲೇ ಆ ಮೌನೇಶ್ ಏನೋ ಆತ್ಮವಿಶ್ವಾಸದಲ್ಲಿ ಇದ್ದ ಅನ್ಸುತ್ತೆ, ನಾನು ಪಾರಾಗ್ಬಿಡ್ತೀನಿ ಅಂತ. ಆದರೆ ನೀರಿನ ಸೆಳವು ಆತ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ. ಕೂಡಲೇ ಸ್ಥಳೀಯರು ಅದನ್ನ ನೋಡಿ ಆತನನ್ನ ರಕ್ಷಣೆ ಮಾಡೋದಕ್ಕೆ ಧಾವಿಸಿದ್ದಾರೆ. ಯಶಸ್ವಿ ಕೂಡ ಆಗಿದ್ದಾರೆ. ಜೆಸಿಬಿಯನ್ನ ತರಿಸಿ ಬೈಕ್ ಮತ್ತು ಮೌನೇಶ್ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇದೇ ಸೇತುವೆ ಮೇಲೆ ಹೋಗುವಂತಹ ದುಸ್ಸಾಹಸವನ್ನ ಇನ್ನಿಬ್ಬರು ಮಾಡಿದ್ರು. ದೃಶ್ಯದಲ್ಲಿ ಗಮನಿಸಿದ್ರಿ, ಚಿಕ್ಕ ಮಗು ಎತ್ಕೊಂಡು ಓಡಾಡ್ತಿದ್ದಾರೆ ರಸ್ತೆಯಲ್ಲಿ. ಅಂದ್ರೆ ಜನಕ್ಕೆ ಏನಾದ್ರೂ ಅಪಾಯ ಆಗೋವರೆಗೂ ಅದ್ರ ಗಂಭೀರತೆ ಅರ್ಥ ಆಗಲ್ವಾ ಅಂತ. ಮೊನ್ನೆನೂ ಅಷ್ಟೇ ಚಾರ್ಮಾಡಿ ಘಾಟ್ ಹತ್ರ ಎಲ್ಲ ಹೋಗಬೇಡಿ ಅಪಾಯ ಅಂದ್ರು. ಫಾಲ್ಸ್ ಬಳಿ ಹತ್ತಿ ರೀಲ್ಸು ಫೋಟೋ ಶೂಟು ಮಾಡಕ್ ಹೋಗ್ತಾ ಇದ್ರು. ಪೊಲೀಸರು ಇಬ್ರ ಮೇಲೆ ಕೇಸ್ ಹಾಕಿದ್ರು. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಪೊಲೀಸರು ಆ ಕಡೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ ಶುರು ಮಾಡ್ತಾರೆ ಪ್ರವಾಸಿಗರು ಅಂತ ಹೇಳಿ. ಏನಾರ ಹೆಚ್ಚು ಕಮ್ಮಿ ಆದಾಗ ಪೊಲೀಸರನ್ನ, ಅಲ್ಲಿನ ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನ ದೂಷಣೆ ಮಾಡು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ, ಎಚ್ಚರಿಸಲಿಲ್ಲ ಜನರನ್ನ ಅಂತ ಹೇಳಿ. ಜವಾಬ್ದಾರಿ ಕೇವಲ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತದ ಮಾತ್ರ ಅಲ್ಲ, ಜನರದ್ದು ಕೂಡ. ಇಂಥ ಸಂದರ್ಭದಲ್ಲೂ ಬೇಕಾ ಇವೆಲ್ಲ ಅವಾಂತರ? ಅದೃಷ್ಟ ಗಟ್ಟಿ ಇತ್ತು, ಬದುಕುಳಿದಾನೆ. ಇಲ್ಲಾಂದ್ರೆ ಬೈಕು ಇಲ್ಲ, ಆತನೂ ಇಲ್ಲ, ಹಂಗಾಗ್ತಾ ಇತ್ತು ಪರಿಸ್ಥಿತಿ. ಅಲ್ಲಿನ ಜನ ಅವ್ನು ಬದುಕುಳಿದ ಮೇಲೆ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ಅದೇ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಆಡಳಿತವನ್ನ, ಪೊಲೀಸ್ ಇಲಾಖೆಯನ್ನ, ರಕ್ಷಣಾ ಇಲಾಖೆಯನ್ನ ಎಲ್ಲದನ್ನ ದೂಷಣೆ ಮಾಡ್ತಾ ಕೂಡ್ಬೇಕಾಗಿತ್ತು ಪ್ರಸಂಗ. ರಾಯಚೂರು ಭಾಗದಲ್ಲಿಯೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರು, ಯಾದಗಿರಿ ಈ ಎಲ್ಲಾ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೇತುವೆ ಮೇಲೆಯೇ ಬೈಕ್ ಚಲಾಯಿಸಿ ಒಬ್ಬ ದುಸ್ಸಾಹಸವನ್ನ ಮೆರೆದಿರುವಂತಹ ಘಟನೆಯೂ ಕೂಡ ನಡೆದಿದೆ. ಈ ವೇಳೆ ತುಂಬಿ ಹರಿತಾ ಇರೋ ಹಳ್ಳಕ್ಕೆ ಬೈಕ್ ಸವಾರ ಬಿದ್ದಿದ್ದಾನೆ. ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದೆ. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಬೈಕ್ ಸವಾರ ಪೇಚಾಡಿರೋದು. ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೂಡಲೇ ಜೆಸಿಬಿ ಮೂಲಕ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿರೋದು. ಅಷ್ಟೊಂದು ನೀರು ಅಲ್ಲಿ ರಭಸವಾಗಿ ಹರಿತಾ ಇರುವಾಗ ಈ ಮೌನೇಶನ್ಗೆ ಏನು ಅರ್ಜೆಂಟ್ ಇತ್ತೋ ಏನು ದುಸ್ಸಾಹಸಕ್ಕೆ ಇಳಿದಿತ್ತು. ಜೆಸಿಬಿ ಸಿಕ್ಕಿದೆ ತಕ್ಷಣ ಆ ಟೈಮ್ಗೆ ಮೌನೇಶ್ನನ್ನ ರಕ್ಷಣೆ ಮಾಡಿದಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಕೇಕೆ ಹಾಕಿಯಲ್ಲಿ ಬೈಕ್ ಸವಾರ ಮೌನೇಶ್ ಈ ರೀತಿಯ ದುಸ್ಸಾಹಸಕ್ಕೆ ಮುಂದಾಗಿದ್ದು ಕೂಡಲೇ ಆ ಮೌನೇಶ್ ಏನೋ ಆತ್ಮವಿಶ್ವಾಸದಲ್ಲಿ ಇದ್ದ ಅನ್ಸುತ್ತೆ, ನಾನು ಪಾರಾಗ್ಬಿಡ್ತೀನಿ ಅಂತ. ಆದರೆ ನೀರಿನ ಸೆಳವು ಆತ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ. ಕೂಡಲೇ ಸ್ಥಳೀಯರು ಅದನ್ನ ನೋಡಿ ಆತನನ್ನ ರಕ್ಷಣೆ ಮಾಡೋದಕ್ಕೆ ಧಾವಿಸಿದ್ದಾರೆ. ಯಶಸ್ವಿ ಕೂಡ ಆಗಿದ್ದಾರೆ. ಜೆಸಿಬಿಯನ್ನ ತರಿಸಿ ಬೈಕ್ ಮತ್ತು ಮೌನೇಶ್ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇದೇ ಸೇತುವೆ ಮೇಲೆ ಹೋಗುವಂತಹ ದುಸ್ಸಾಹಸವನ್ನ ಇನ್ನಿಬ್ಬರು ಮಾಡಿದ್ರು. ದೃಶ್ಯದಲ್ಲಿ ಗಮನಿಸಿದ್ರಿ, ಚಿಕ್ಕ ಮಗು ಎತ್ಕೊಂಡು ಓಡಾಡ್ತಿದ್ದಾರೆ ರಸ್ತೆಯಲ್ಲಿ. ಅಂದ್ರೆ ಜನಕ್ಕೆ ಏನಾದ್ರೂ ಅಪಾಯ ಆಗೋವರೆಗೂ ಅದ್ರ ಗಂಭೀರತೆ ಅರ್ಥ ಆಗಲ್ವಾ ಅಂತ. ಮೊನ್ನೆನೂ ಅಷ್ಟೇ ಚಾರ್ಮಾಡಿ ಘಾಟ್ ಹತ್ರ ಎಲ್ಲ ಹೋಗಬೇಡಿ ಅಪಾಯ ಅಂದ್ರು. ಫಾಲ್ಸ್ ಬಳಿ ಹತ್ತಿ ರೀಲ್ಸು ಫೋಟೋ ಶೂಟು ಮಾಡಕ್ ಹೋಗ್ತಾ ಇದ್ರು. ಪೊಲೀಸರು ಇಬ್ರ ಮೇಲೆ ಕೇಸ್ ಹಾಕಿದ್ರು. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಪೊಲೀಸರು ಆ ಕಡೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ ಶುರು ಮಾಡ್ತಾರೆ ಪ್ರವಾಸಿಗರು ಅಂತ ಹೇಳಿ.
ಏನಾರ ಹೆಚ್ಚು ಕಮ್ಮಿ ಆದಾಗ ಪೊಲೀಸರನ್ನ ಅಲ್ಲಿನ ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನ ದೂಷಣೆ ಮಾಡು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ, ಎಚ್ಚರಿಸಲಿಲ್ಲ ಜನರನ್ನ ಅಂತ ಹೇಳಿ. ಜವಾಬ್ದಾರಿ ಕೇವಲ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತದ ಮಾತ್ರ ಅಲ್ಲ, ಜನರದ್ದು ಕೂಡ. ಇಂಥ ಸಂದರ್ಭದಲ್ಲೂ ಬೇಕಾ ಇವೆಲ್ಲ ಅವಾಂತರ? ಅದೃಷ್ಟ ಗಟ್ಟಿ ಇತ್ತು, ಬದುಕುಳಿದಿದ್ದಾನೆ, ಇಲ್ಲಾಂದ್ರೆ ಬೈಕು ಇಲ್ಲ, ಆತನೂ ಇಲ್ಲ, ಹಂಗಾಗ್ತಾ ಇತ್ತು ಪರಿಸ್ಥಿತಿ. ಅಲ್ಲಿನ ಜನ ಅವ್ನ್ ಬದುಕುಳಿದ ಮೇಲೆ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ಅದೇ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಆಡಳಿತವನ್ನ, ಪೊಲೀಸ್ ಇಲಾಖೆಯನ್ನ, ರಕ್ಷಣಾ ಇಲಾಖೆಯನ್ನ ಎಲ್ಲದನ್ನ ದೂಷಣೆ ಮಾಡ್ತಾ ಕೂರ್ಬೇಕಾಗಿದ್ದ ಪ್ರಸಂಗ. ರಾಯಚೂರು ಭಾಗದಲ್ಲಿಯೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಜನ ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರು, ಯಾದಗಿರಿ ಈ ಎಲ್ಲಾ ಭಾಗದಲ್ಲಿಯೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೇತುವೆ ಮೇಲೆಯೇ ಬೈಕ್ ಚಲಾಯಿಸಿ ಒಬ್ಬ ದುಸ್ಸಾಹಸವನ್ನ ಮೆರೆದಿರುವಂತಹ ಘಟನೆಯೂ ಕೂಡ ನಡೆದಿದೆ. ಈ ವೇಳೆ ತುಂಬಿ ಹರಿತಾ ಇರೋ ಹಳ್ಳಕ್ಕೆ ಬೈಕ್ ಸವಾರ ಬಿದ್ದಿದ್ದಾನೆ. ಮಾನ್ವಿ ತಾಲೂಕಿನ ದೋತುರ್ಬಂಡಿ ಬಳಿ ನಡೆದಿರುವಂತಹ ಒಂದು ಘಟನೆ ಇದೆ. ಬೈಕ್ ಸಮೇತ ಹಳ್ಳದಲ್ಲಿ ಬಿದ್ದು ಬೈಕ್ ಸವಾರ ಪೇಚಾಡಿರೋದು. ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೂಡಲೇ ಜೆಸಿಬಿ ಮೂಲಕ ಬೈಕ್ ಸವಾರ ಮೌನೇಶ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದರು. ಅಷ್ಟೊಂದು ನೀರು ಅಲ್ಲಿ ರಭಸವಾಗಿ ಹರಿತಾ ಇರುವಾಗ ಈ ಮೌನೇಶನ್ಗೆ ಏನ್ ಅರ್ಜೆಂಟ್ ಇತ್ತೋ ಏನು, ದುಸ್ಸಾಹಸಕ್ಕೆ ಇಳಿದಿತ್ತು. ಅವ್ನ ಪುಣ್ಯ ಜೆಸಿಬಿ ಸಿಕ್ಕಿದೆ ತಕ್ಷಣ. ಆ ಟೈಮ್ಗೆ ಮೌನೇಶ್ನನ್ನ ರಕ್ಷಣೆ ಮಾಡಿದಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿ ಕೇಕೆ ಹಾಕಿಯಲ್ಲಿ ಬೈಕ್ ಸವಾರ ಮೌನೇಶ್ ಈ ರೀತಿಯ ದುಸ್ಸಾಹಸಕ್ಕೆ ಮುಂದಾಗಿದ್ದು ಕೂಡಲೇ ಆ ಮೌನೇಶ್ ಏನೋ ಆತ್ಮವಿಶ್ವಾಸದಲ್ಲಿ ಇದ್ದ ಅನ್ಸುತ್ತೆ, ನಾನು ಪಾರಾಗ್ಬಿಡ್ತೀನಿ ಅಂತ. ಆದ್ರೆ ನೀರಿನ ಸೆಳವು ಆತ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ. ಕೂಡಲೇ ಸ್ಥಳೀಯರು ಅದನ್ನ ನೋಡಿ ಆತನನ್ನ ರಕ್ಷಣೆ ಮಾಡೋದಕ್ಕೆ ಧಾವಿಸಿದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ. ಜೆಸಿಬಿಯನ್ನ ತರಿಸಿ ಬೈಕ್ ಮತ್ತು ಮೌನೇಶ್ ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇದೇ ಸೇತುವೆ ಮೇಲೆ ಹೋಗುವಂತಹ ದುಸ್ಸಾಹಸವನ್ನ ಇನ್ನಿಬ್ಬರು ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ತಿದ್ರಿ, ಚಿಕ್ಕ ಮಗು ಎತ್ಕೊಂಡು ಓಡಾಡ್ತಿದ್ದಾರೆ ರಸ್ತೆಯಲ್ಲಿ. ಅಂದ್ರೆ ಜನಕ್ಕೆ ಏನಾದ್ರೂ ಅಪಾಯ ಆಗೋವರೆಗೂ ಅದ್ರ ಗಂಭೀರತೆ ಅರ್ಥ ಆಗಲ್ವಾ ಅಂತ. ಮೊನ್ನೆನೂ ಅಷ್ಟೇ ಚಾರ್ಮಾಡಿ ಘಾಟ್ ಹತ್ರ ಎಲ್ಲ ಹೋಗಬೇಡಿ ಅಪಾಯ ಅಂದ್ರು. ಫಾಲ್ಸ್ ಬಳಿ ಹತ್ತಿ ರೀಲ್ಸು, ಫೋಟೋ ಶೂಟು ಮಾಡಕ್ ಹೋಗ್ತಾ ಇದ್ರು. ಪೊಲೀಸರು ಇಬ್ರ ಮೇಲೆ ಕೇಸ್ ಹಾಕಿದ್ರು. ನಿಮ್ ಪ್ರತಿನಿಧಿ ವಿವರಿಸ್ತಾ ಇದ್ರು, ಪೊಲೀಸರು ಆ ಕಡೆ ಹೋದ ತಕ್ಷಣ ಮತ್ತೆ ಅದೇ ಕೆಲಸ ಶುರು ಮಾಡ್ತಾರೆ ಪ್ರವಾಸಿಗರು ಅಂತ ಹೇಳಿ. ಏನಾರ ಹೆಚ್ಚು ಕಮ್ಮಿ ಆದಾಗ ಪೊಲೀಸರನ್ನ, ಅಲ್ಲಿನ ಸ್ಥಳೀಯ ಆಡಳಿತದ ವ್ಯವಸ್ಥೆಯನ್ನ ದೂಷಣೆ ಮಾಡು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ, ಎಚ್ಚರಿಸಲಿಲ್ಲ ಜನರನ್ನ ಅಂತ ಹೇಳಿ. ಜವಾಬ್ದಾರಿ ಕೇವಲ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತದ ಮಾತ್ರ ಅಲ್ಲ, ಜನರದ್ದು ಕೂಡ. ಇಂಥ ಸಂದರ್ಭದಲ್ಲೂ ಬೇಕಾ ಇವೆಲ್ಲ ಅವಾಂತರ? ಅದೃಷ್ಟ ಗಟ್ಟಿ ಇತ್ತು, ಬದುಕುಳಿದಿದ್ದಾನೆ, ಇಲ್ಲಾಂದ್ರೆ ಬೈಕು ಇಲ್ಲ, ಆತನೂ ಇಲ್ಲ, ಹಂಗಾಗ್ತಾ ಇತ್ತು ಪರಿಸ್ಥಿತಿ. ಅಲ್ಲಿನ ಜನ ಅವ್ನ್ ಬದುಕುಳಿದ ಮೇಲೆ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ಅದೇ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿನ ಸ್ಥಳೀಯ ಆಡಳಿತವನ್ನ, ಪೊಲೀಸ್ ಇಲಾಖೆಯನ್ನ, ರಕ್ಷಣಾ ಇಲಾಖೆಯನ್ನ ಎಲ್ಲದನ್ನ ದೂಷಣೆ ಮಾಡ್ತಾ ಕೂರ್ಬೇಕಾಗಿದ್ದ ಪ್ರಸಂಗ.